ಕನ್ನಡ ಚಲನಚಿತ್ರದಲ್ಲೇ ನಿರ್ಮಾಪಕರಂತ ಹೇಳಿ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದಂತಹ ಕನಕಪುರ ಶ್ರೀನಿವಾಸ್ ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು. ಆದರೆ ಈ ವ್ಯಕ್ತಿ ಇವತ್ತು ಒಂದು ಸ್ಟೇಜಿನ ಮೇಲೆ ಯಾವ ರೀತಿ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಎಲ್ಲ ಕಲಾವಿದರಿಗೂ ಕೂಡ ಇದು ಅವಮಾನ ಅಂತ ಅನ್ಬೋದು. ತನಗೆ ಆಗಿರುವಂತಹ ಏನೇನು ನಷ್ಟ ಇದೆ, ನಾನೇನು ಈಗ ಬೀದಿಗೆ ಬಿದ್ದಿದ್ದೀನಿ, ಇದಕ್ಕೆ ಆ ಮಕ್ಕಳೇ ಕಾರಣ. ಇವತ್ತು ಮಕ್ಕಳು ಕೂಡ ನನ್ನ ಫೋನನ್ನು ತೆಗಿತಾ ಇಲ್ಲ ಅಂತ ಹೇಳಿ ಡೈರೆಕ್ಟಾಗಿ ಡೈರೆಕ್ಟರ್ ಪ್ರೇಮ್ ಹಾಗೆ ಧ್ರುವ ಸರ್ಜಾ ಅವರಿಗೆ ಬೈದಿದ್ದಾರೆ. ಅಷ್ಟೇ ಅಲ್ಲ, ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಹಾಗೂ ದರ್ಶನ್ ಅವರ ಬಗ್ಗೆನೂ ಕೂಡ ನಾಲಿಗೆ ಹರಿಬಿಟ್ಟಿರುವಂತಹ ಈ ವ್ಯಕ್ತಿ ನನ್ನನ್ನು ಮೋಸ ಮಾಡಿರೋರಿಗೆ ದೇವರು ಇಲ್ಲಿ ಇಟ್ಕೊಂಡಿಲ್ಲ, ಅವರನ್ನು ಮೇಲೆ ಕರ್ಕೊಂಡಿದ್ದಾರೆ, ಅವರು ಸತ್ತೇ ಹೋಗಿದ್ದಾರೆ, ಇನ್ನೂ ಕೆಲವರಂತೂ ಅಂತ ಹೇಳಿಬಿಟ್ಟು ದರ್ಶನ್ ಅವ್ರದ್ದು ವಿಚಾರವನ್ನು ತೆಗೆದು ನನಗೆ ಲಾಸ್ ಮಾಡಿ ಹೋದಂತಹ ಒಬ್ಬ ಇವತ್ತು ಜೈಲಿನಲ್ಲಿ ಕೂತಿದ್ದಾನೆ ಅಂತ ಹೇಳಿ ಡೈರೆಕ್ಟಾಗಿ ಬೈತಾ ಇದ್ದಾರೆ. ಇದನ್ನು ಕೇಳಿಸ್ಕೊಂಡು ಅಲ್ಲೇ ಮುಂದೆ ಕೂತಿರುವಂತಹ ಪತ್ರಕರ್ತರೆಲ್ಲರೂ ಕೂಡ ನಗ್ತಾ ಇದ್ದಾರೆ. ಅದಕ್ಕೂ ಏನು ಹೇಳಬೇಕು ಅಂತ ಖಂಡಿತವಾಗಿ ಗೊತ್ತಾಗಿಲ್ಲ. ಏನು ಹೇಳಿ, ಜೋಗಿ ಪ್ರೇಮ್ ಮತ್ತು ಧ್ರುವ ಸರ್ಜಾ ಅವರ ಬಗ್ಗೆ ಅಂತೂ ಮಕ್ಕಳು ಅನ್ನೋ ಒಂದು ಪದವನ್ನೇ ಬಳಸ್ಬಿಡ್ತಾರೆ. ಅವ್ರ ಅಪ್ಪಂಗೆ ಹುಟ್ಟಿದ್ರೆ ಅವರೆಲ್ಲರೂ ಕೂಡ ನನ್ನ ಫೋನ್ ಎತ್ತಬೇಕು, ಮಕ್ಕಳು ಫೋನೇ ಎತ್ತೋದಿಲ್ಲ ಅಂತ ಹೇಳಿ ಡೈರೆಕ್ಟಾಗಿ ಕೆಟ್ಟ ಪದಗಳನ್ನು ಬಳಸಿ ಬೈತಾ ಇದ್ರು ಕನಕಪುರ ಶ್ರೀನಿವಾಸ್ ಅವರು. ಸೊ ಇವರು ಹಲವಾರು ಸಿನಿಮಾಗಳನ್ನು ಅಂದರೆ ಈಗಾಗಲೇ 10 ವರ್ಷಗಳ ಹಿಂದೆ ಸಿಕ್ಕಾಪಟ್ಟೆ ಸಿನಿಮಾಗಳನ್ನು ಪ್ರೊಡ್ಯೂಸಿಂಗು ಕೂಡ ಮಾಡ್ತಾಯಿದ್ರು, ಹಾಗೆ ಡಿಸ್ಟ್ರಿಬ್ಯೂಟರ್ನು ಕೂಡ ಮಾಡ್ತಾಯಿದ್ರು. ಆದರೆ ನಂತರದಲ್ಲಿ ಸಿಕ್ಕಾಪಟ್ಟೆ ಲಾಸ್ಗಳನ್ನು ಮಾಡಿಕೊಂಡು ಇವರು ಎಲ್ಲವನ್ನೂ ಕೂಡ ಮಾಡಿಕೊಂಡು ಬೀದಿಗೆ ಬಂದಿದ್ದಾರೆ. ಸೊ ಆ ಒಂದು ಏನು ಬೇಜಾರಲ್ಲಿದ್ದಾರೋ ಅದನ್ನು ಈಗ ಎಲ್ಲರ ಮೇಲೂ ಕೂಡ ಹಾಕ್ತಿದ್ದಾರೆ. ಅಷ್ಟೇ ಅಲ್ಲ, ದೊಡ್ಡ ಮನೆಗೂ ಕೂಡ ಬಾಯಿಗೆ ಬಂದಂತೆ ಬೈತಾ ಇರುವಂಥದ್ದು, ಡೈರೆಕ್ಟರ್ಗಳಿಗೆ ಬೈತಾ ಇರುವಂಥದ್ದು. AP ಅರ್ಜುನ್ಗಂತೂ ಅದನ್ನು ಕೂಡ ಬೈತಾರೆ. 25 ಲಕ್ಷ ನಂದು ಹಾಳು ಮಾಡಿಟ್ಟ, ನನಗೆ ಕೊಡಬೇಕಾಗಿರೋ ದುಡ್ಡು ಕೊಡ್ತಾ ಇಲ್ಲ, ಮನೆ ಹತ್ರ ಹೋದರೆ ನಾಯಿಗಳನ್ನು ಬಿಡ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಈ ವ್ಯಕ್ತಿ ಬಳಸ್ತಾ ಇದ್ದಾರೆ. ಬಟ್ ಏನೇ ಆಗಲಿ, ಅದು ಸಿನಿಮಾ ಅಂತ ಬಂದಾಗ ಪ್ರೊಡ್ಯೂಸರ್ಗಳು ತಮ್ಮ ಮನೆ ಮಠಗಳನ್ನು ಮಾರಿ ದುಡ್ಡನ್ನು ಹಾಕಿರ್ತಾರೆ. ಆ ಸಿನಿಮಾ ಏನಾದರೂ ಸೋತ್ರೆ ಅವರಷ್ಟೇ ಬೀದಿಗೆ ಬರೋದಲ್ಲದೆ ಅವರ ಇಡೀ ಫ್ಯಾಮಿಲಿನೇ ಬೀದಿಗೆ ಬರುವಂಥ ಸಿಚುವೇಶನ್ ಬಂದುಬಿಡುತ್ತೆ. ಹಾಗೆ ಈ ಒಂದು ಉದಾಹರಣೆ ಅನ್ಬೋದು ಕನಕಪುರ ಶ್ರೀನಿವಾಸ್ ಅವ್ರನ್ನ. ಇವರು ಇದ್ದಂಥ ಎಲ್ಲ ದುಡ್ಡುಗಳನ್ನು ಸಿನಿಮಾಗಳಿಗೆ ಹಾಕಿ ಸಖತ್ ಪಾಪರ್ ಆಗಿರುವಂಥವ್ರು ಈಗ ಆ ಸಿಟ್ಟನ್ನು ಡೈರೆಕ್ಟರ್ಗಳ ಮೇಲೆ ಹಾಗೂ ಹೀರೋಗಳ ಮೇಲೆ ತೀರಿಸ್ಕೊಳ್ತಾ ಇದ್ದಾರೆ. ಹಾಗೆ ಧ್ರುವ ಸರ್ಜಾ ಅವರ ಬಗ್ಗೆ ಅಂತೂ ಅವನ ಮಖ ನೋಡ್ರಿ, ಮಂಗನ ಮಖ ಇದ್ದಂಗಿದೆ. ಅವನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾನಂತೆ. ಅವನ ಮುಖಕ್ಕೆ ಕರ್ನಾಟಕದಲ್ಲೇ ಓಡಲ್ಲ, ಪ್ಯಾನ್ ಇಂಡಿಯಾ ಮಾಡಿಕೊಂಡು ಇವರನ್ನು ನಮ್ಮದವರೆಲ್ಲ ದೇಶ ಬಿಟ್ಟು ಓಡೋಗಿದ್ದಾರೆ. ಸೊ ಇನ್ನು ಎಷ್ಟು ಜನ ಪ್ರೊಡ್ಯೂಸರ್ಗಳು ಹಾಳು ಮಾಡ್ತಾರೋ, ಯಾರ್ಯಾರು ಮಂತನ ಹಾಳು ಮಾಡ್ತಾರೋ ಅಂತ ಹೇಳಿ ಬಾಯಿಗೆ ಬಂದಂತೆ ಮಾತಾಡಿದ್ದಾರೆ. ಏನೇ ಆಗಲಿ, ಇಂತಹ ವ್ಯಕ್ತಿಗಳು ಸಿಟ್ಟು ಬಂದಾಗ ಒಂದು ಸ್ವಲ್ಪ ನಾಲಿಗೆಯನ್ನು ಹದಬಸ್ತಲ್ಲಿ ಇಟ್ಕೊಂಡ್ರೆ ಇವರ ವಯಸ್ಸಿಗೂ ಹಾಗೆ ಆ ಕಲಾವಿದರಿಗೂ ಕೂಡ ಎಲ್ರಿಗೂ ಮರ್ಯಾದೆ ಸಿಗುತ್ತೆ ಅನ್ನೋದು ನನ್ನ ವಾದ. ಇದ್ರ ಬಗ್ಗೆ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡ್ತಿರ್ಸಿ. ಥ್ಯಾಂಕ್ ಯು.